ಏನಂದ್ರೆ ಏನಂದ್ರೆ ಆ ನಾನು ಗಮನಿಸ್ತಾನೆ ಇದ್ದೀನಿ. ಯಾಕೆ ಸಪ್ಪಗಿದ್ದೀರಾ? ಸಪ್ಪಗ ಇಲ್ವಲ್ಲ. ಯಾಕೆ ಉಪನಯನದ ಕಾರ್ಯ ತೃಪ್ತಿಕರವಾಗಿ ಆಗಲಿಲ್ವೇ? ಹಾಗೇನಿಲ್ವಲ್ಲ, ತುಂಬ ಚೆನ್ನಾಗೇ ಆಯಿತು. ಇಲ್ಲ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಉಪನಯನದಲ್ಲಿ ಎಲ್ಲರೂ ನಗ್ನಗ್ತಾ ಸಂತೋಷವಾಗಿದ್ರು, ನೀವು ಮಾತ್ರ ಬೇರೆ ಪ್ರಪಂಚದಲ್ಲಿ ಇದ್ರಿ ಅಂತ ಅನ್ನಿಸ್ತು. ನೀವು ನನ್ನ ಆಗಾಗ ಅನುಕಂಪದಿಂದ ನೋಡ್ತಾ ಇದ್ರಿ. ನೋಡಿ, ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ವೇಳೆ ನಿಮಗೇನಾದರೂ ಸಮಸ್ಯೆ ಬಂದರೆ ನೀವು ಅದನ್ನು ನಗ್ನಗ್ತಾ ಸಂತೋಷವಾಗಿ ಸಹಿಸ್ಕೋತೀರಾ. ಆದರೆ ನನಗೇನಾದರೂ ಆದರೆ ನೀವು ಅದನ್ನು ಖಂಡಿತವಾಗ್ಲೂ ಸಹಿಸೋದಿಲ್ಲ. ಹೇಳಿ, ನನಗೇನಾದರೂ ಸಮಸ್ಯೆನಾ? ಇಲ್ಲ ಸರಸ್ವತಿ, ನಿನಗೇನೂ ಆಗೋದಿಲ್ಲ. ನೀನು ಚೆನ್ನಾಗೇ ಇರ್ತೀಯ, ಚೆನ್ನಾಗಿರಲೇಬೇಕು. ಇಲ್ಲ, ಈ ಮಾತುಗಳನ್ನು ನೀವು ಎಂದಿನಂತೆ ಹೇಳ್ತಿಲ್ಲ. ನಿಮ್ಮ ಮಾತುಗಳಲ್ಲಿ ಏನೋ ಅನುಮಾನ ಇದೆ, ಒಂದಿಷ್ಟು ಪ್ರೀತಿ ಇಲ್ಲ. ನೀವು ನೇರವಾಗಿ ನಿನ್ನ ಮುಖ ನೋಡಿ ಎಷ್ಟು ದಿನ ಆಗಿರಬಹುದು ನೀವೇ ಹೇಳಿ. ಹೀಗೆ ಹೀಗೆ ನಾನು ಏನೇ ಕೇಳಿದ್ರು ಬೇರೆಲ್ಲ ನೋಡ್ಕೊಂಡು ಉತ್ತರ ಕೊಡ್ತೀರಾ. ನಾನೇನಾದರೂ ತಪ್ಪು ಮಾಡಿದರೆ ಹೇಳಿ, ತಿದ್ಕೊಳ್ತೀನಿ. ಆಗ್ಲಿಲ್ವಾ ಹೊಡೀರಿ, ಬಡೀರಿ. ಆದರೆ ಉಪೇಕ್ಷೆ ಮಾತ್ರ ಮಾಡಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಸರಿ, ಹಾಗಿದ್ರೆ ನಂದೊಂದು ಮಾತನಾಡಿಸ್ಕೊಡ್ತೀಯಾ? ಅಯ್ಯೋ, ನೀವು ಸಂತೋಷವಾಗಿರ್ತೀನಿ ಅನ್ನೋದಾದರೆ ನನಗೆ ಯಾವ ಮಾತು ಬೇಕಾದರೂ ನಡೆಸ್ಕೊಡ್ತೀನಿ. ಸರಿ, ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಬೇಕು. ಒಂದು ವೇಳೆ ನಾವು ಅಗಲುವ ಸಮಯ ಬಂದರೆ ಹಾಗೆಲ್ಲ ಪರಿಹಾಸ್ಯ ಮಾಡಬೇಡಿ. ಅಂಥ ಸಮಯ ಯಾವತ್ತೂ ಬರೋದಿಲ್ಲ. ನೀವು ಸದಾ ಕಾಲ ನನ್ನ ಜೊತೆಗೆ ಇರ್ತೀರಾ, ಇದು ಮಾತ್ರ ಸತ್ಯ. ಸರಸ್ವತಿ, ಒಂದು ವೇಳೆ ನಾನು ನೀನು ಬೇರೆ ಆದ್ರೆ ಅದರಿಂದ ನನಗೆ ಶ್ರೇಯಸ್ಸಾಗುತ್ತೆ ಅನ್ನೋದಾದ್ರೆ ಆಗ ಏನು ಮಾಡ್ತೀಯಾ ಸರಸ್ವತಿ? ನನಗೆ ನಿಮ್ಮ ಶ್ರೇಯಸ್ಸೇ ಮುಖ್ಯ. ಪ್ರೀತಿಗೆ ತ್ಯಾಗ ಮಾತ್ರ ಗೊತ್ತು. ನಿಮಗೆ ಒಳ್ಳೆಯದಾದರೆ ನನಗಷ್ಟೇ ಸಾಕು. ನಿಮ್ಮ ಏಳಿಗೆಯಲ್ಲೇ ನನ್ನ ಬದುಕು.